ನಾವು ಸರ್ವೇ ಸಾಮಾನ್ಯವಾಗಿ ಸುತ್ತಮುತ್ತಲ ಜಗತ್ತಲ್ಲಿ ಅಥವಾ ನಮ್ಮ ಜೊತೆಯಲ್ಲೇ ನಾವು ನೋಡೋದು ಅಂದ್ರೆ ಇಂಗ್ಲಿಷ್ ಕಡ್ಡಾಯ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಂಗ್ಲಿಷ್ ಮಾತನಾಡಲೇಬೇಕು, ಇಂಗ್ಲಿಷ್ ಬರದೇ ಇದ್ರೆ ತುಂಬಾ ಕೀಳಾಗಿ ಆ ಮನುಷ್ಯನನ್ನ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಹಿಂಗಾಗಿ ಇಂಗ್ಲಿಷ್ ಕೂಡ ಇವತ್ತು ವಿಶ್ವ ಭಾಷೆ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ಏನಂತೀರಿ? ಮಡಿವಂತಿಕೆ ಇಲ್ಲದ ಭಾಷೆ ಇಂಗ್ಲಿಷು. ಹ್ಮ್ ಯಾವ ಒಂದು ಭಾಷೆಗೆ ನಾವೊಂದು ಚೌಕಟ್ಟನ್ನು ಮಾಡಿ ಕುತ್ಕೋತೀವೋ, ಹ್ಮ್ ಯಾವ ಭಾಷೆಗೆ ಆಕಾರ ಉಕಾರ ಮಹಾಪ್ರಾಣ ಅಲ್ಪ ಪ್ರಾಣ ಅಂತ ಕೆಲವರು ಟೀಕೆ ಮಾಡ್ತಾರೆ. ಹೌದು. ಆ ಅಲ್ಪ ಪ್ರಾಣ ಮಹಾಪ್ರಾಣವನ್ನ ಹ್ಮ್ ನಿಮ್ಮ ಭಾಷೆ ಹ್ಮ್. ಬೆಳೆಸ್ಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಭಾಷೆಯನ್ನ ಬಳಸಬೇಕು. ಹ್ಮ್ ನಮ್ಮ ಭಾಷೆಯನ್ನ ಇನ್ನೊಂದಷ್ಟು ಸಮೃದ್ಧವಾಗಿ ಕಟ್ಟಬೇಕು ಅಂದ್ರೆ ಈಗ ಇಂಗ್ಲಿಷ್ ಎಲ್ಲಿಂದ ಬಂತು? ಹ್ಮ್ ಇಂಗ್ಲಿಷಿಗೆ ಮೂಲ ಯಾವುದು ಅಂತ ಕೇಳಿದ್ರೆ ಹ್ಮ್ ಇಡೀ ದೇಶದ ಅನೇಕ ಭಾಷೆಗಳ ಮೂಲವೇ ಇಂಗ್ಲಿಷು ಹೌದು. ಅಲ್ವಾ? ಎಲ್ಲ ಭಾಷೆಗಳಿಂದ ತಗೊಂಡಂತ ಬೇಕಾದಂತ ಪದಗಳ ಬಳಕೆಯಿಂದಾಗಿ ಹ್ಮ್ ಇಂಗ್ಲಿಷು ಇವತ್ತು ವಿಶ್ವ ಭಾಷೆಯಾಗಿ ನಮ್ಮ ಮುಂದೆ ಇದೆ. ಹ್ಮ್ ಇಂಗ್ಲಿಷ್ ಕಲ್ತ್ರೆ ಹ್ಮ್ ವಿಶ್ವದಲ್ಲಿ ಬದುಕಬಹುದು ಅನ್ನುವ ನಂಬಿಕೆ ಇಂಗ್ಲಿಷ್ ಭಾಷೆ ಹುಟ್ಟಾಕಿದೆ. ಹ್ಮ್ ಹಾಗೆಯೇ ಒಂದು ಭಾಷೆ ಪ್ರಪಂಚವನ್ನ ತಲುಪಬೇಕು ಅನ್ನೋದಾದ್ರೆ ಹ್ಮ್ ನಾವು ಮಡಿವಂತಿಕೆಯನ್ನ ಬಿಟ್ಟು ಭಾಷೆಯನ್ನ ಬಳಸುವ ರೀತಿ ನೀತಿಗಳನ್ನ ಕಲ್ತ್ಕೊಂಡ್ರೆ ಆಗ ಆ ಭಾಷೆ ಬೆಳೆಯುತ್ತೆ ಅಂತ ಅನ್ಕೊಂಡಿದೀನಿ. ಹಾಗಾಗಿ ಇವತ್ತು ಆ ಎಲ್ಲವನ್ನ ಮೀರಿ ನಿಂತಂತ ಭಾಷೆ ಇಂಗ್ಲಿಷ್ ಆಗಿರೋದ್ರಿಂದ ಹ್ಮ್. ಬಹುತೇಕ ಇಂಗ್ಲಿಷಿನ್ಗೆ ಎಲ್ಲರನ್ನು ಸೆಳೆಯುವಂತ ಸೆಳಿತಾ ಇದ್ದ ಕಾರಣ ಯಾಕೆಂದ್ರೆ ಈ ಕೇಳ್ತಾರೆ, ನಿಮ್ಮ ಭಾಷೆ ನನಗೆ ಬದುಕೊಡುತ್ತಾ ಅಂತ ಕೇಳ್ತಾರೆ. ಹಾಗಾಗಿ ನಾನು ಇಂಗ್ಲಿಷ್ನ ಒಪ್ಕೋತೀನಿ ಹಪ್ಕೋತೀನಿ ಅಂತಾರೆ. ಹ್ಮ್ ಹಾಗಾಗಿ ನಾನು ಕರ್ನಾಟಕದಲ್ಲಿ ಏನು ಹೇಳಲಿಕ್ಕೆ ಹೊರಟೆ ಕರ್ನಾಟಕದ ಸರ್ಕಾರಕ್ಕೆ ಅನ್ನೋದಾದ್ರೆ, ಹ್ಮ್ ಕನ್ನಡ ಅನ್ನೋದು ಹ್ಮ್ ಒಂದು ಭಾಷೆ ಆಗದೆ ಹ್ಮ್ ಅದು ಬದುಕಿನ ಭಾಷೆ ಆಗ್ಬೇಕು, ಹೌದು. ಅದು ಅನ್ನದ ಭಾಷೆ ಆಗ್ಬೇಕು. ಕನ್ನಡಿಗರು ಕರ್ನಾಟಕದಲ್ಲಿ ಬದುಕೋರು ಕನ್ನಡವನ್ನ ಬೆಳೆಸುವಂತ ಭಾಷೆ ಆದಾಗ ಹ್ಮ್ ಭಾಷೆ ತನ್ನ ಶಕ್ತಿಯ ಪ್ರಭಾವವನ್ನ ಬೇರೆ ಕಡೆ ಎಲ್ಲ ಕಡೆ ಅರಳಿಸೋಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಹೋದ್ರೆ ನಾವು ಮಡಿವಂತಿಕೆಯ ಮಾಡಿ ಹ್ಮ್ ನಾವಷ್ಟೇ ಕನ್ನಡವನ್ನ ಮಾತಾಡ್ತೀವಿ, ಆಕಾರ ಉಕಾರಗಳನ್ನ ಇಟ್ಕೊಂಡು ಮಾತಾಡ್ತೀವಿ, ಮಹಾಪ್ರಾಣ ಅಲ್ಪ ಪ್ರಾಣಗಳನ್ನ ಇಟ್ಕೊಂಡು ಮಾತಾಡ್ತೀವಿ. ಅವ್ರಿಗೆ ಅಲ್ಪ ಪ್ರಾಣ ಗೊತ್ತಿಲ್ಲ, ಮಹಾಪ್ರಾಣ ಗೊತ್ತಿಲ್ಲ, ಆಕಾರ ಉಕಾರಗಳು ಗೊತ್ತಿಲ್ಲ ಅಂತ ನೀವು ಮಾತಾಡ್ಕೊಂಡು ಹ್ಮ್ ನೀವೇನೋ ಭಾರಿ ಸಾಹಿತ್ಯ ಸಂಸ್ಕೃತಿ ಅಂತ ಹೇಳಿ ನೀವೊಂದು ಚೌಕಟ್ಟಲ್ಲಿ ಕೂತು ಆ ಭಾಷೆಯನ್ನು ಇಟ್ಕೊಳ್ಳೋದಾದ್ರೆ ಭಾಷೆಯ ಬೆಳವಣಿಗೆ ಕಷ್ಟ ಆಗತ್ತೆ. ಹ್ಮ್ ಯಾಕೆಂದ್ರೆ ಇವತ್ತು ರಾಷ್ಟ್ರ ಕವಿ ಅಂತೀವಿ ನಾವು. ಹೌದು. ಯಾರನ್ನ ಅಂತೀವಿ? ಕುವೆಂಪು ಅವ್ರನ್ನ ಅಂತೀವಿ. ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂದ್ರೆ ಕುವೆಂಪು ಕೇವಲ ರಾಷ್ಟ್ರಕವಿ ಅಲ್ಲ, ವಿಶ್ವಕವಿ ಕುವೆಂಪು. ಅವರ ಹನಿಕೇತನ ಓ ನನ್ನ ಚೇತನ ಅದು ರಾಷ್ಟ್ರದ ಪ್ರಪಂಚದ ಅನೇಕ ಭಾಷೆಗಳಿಗೆ ತರ್ಜಿಮೆ ಆದಂಥದ್ದು. ಹಾಗಾಗಿ ಕುವೆಂಪು ವಿಶ್ವಕವಿ ಆಗ್ತಾರೆ. ಹಾಗೆ ಹ್ಮ್ ಬಸವಣ್ಣವರು ವಿಶ್ವಗುರು ಆಗ್ತಾರೆ. ಹ್ಮ್ ದಯವಿಲ್ಲದ ಧರ್ಮ ಅನ್ನೋದು 12ನೇ ಶತಮಾನಕ್ಕೆ ಇಡೀ ಪ್ರಪಂಚದ ವಿಶ್ವಮಾನವ ಸಂದೇಶವನ್ನು ಕೊಟ್ಟವರು ವಿಶ್ವಗುರು ಬಸವಣ್ಣವರು. 21ನೇ ಶತಮಾನಕ್ಕೆ ಅದೇ ವಿಶ್ವಮಾನವ ಸಂದೇಶ ಕೊಟ್ಟವರು ರಾಷ್ಟ್ರಕವಿ ಕುವೆಂಪು. ಹೌದು. ಹಾಗಾಗಿ ಕನ್ನಡ ವಿಶ್ವಮಟ್ಟದಲ್ಲಿ ವಿಜೃಂಭಿಸ್ತಾ ಇದೆ ಅನ್ನೋದಾದ್ರೆ ಹ್ಮ್ ಆ ಕುವೆಂಪು ಇರ್ಬೋದು, ಆ ವಿಶ್ವ ಗುರು ಬಸವಣ್ಣ ಇರ್ಬೋದು. ಹಾಗಾಗಿ ಕನ್ನಡ ಇವತ್ತು ವಿಶ್ವಮಟ್ಟದಲ್ಲಿ ಹ್ಮ್ ಅಲ್ಲೆಲ್ಲ ವಿಜೃಂಭಿಸೋಕ್ಕೆ ಆ ಕಾರಣ ಆಯ್ತಲ್ಲ. ಅವ್ರು ಯಾರು ಮಡಿವಂತಿಕೆಯನ್ನ ಇಟ್ಕೊಂಡರಲ್ಲ, ಅದನ್ನೆಲ್ಲನ ಧಿಕ್ಕರಿಸಿ ಜಾತಿ ಧರ್ಮ ಎಲ್ಲವನ್ನ ಧಿಕ್ಕರಿಸಿ ಎಲ್ಲರೂ ಕನ್ನಡವನ್ನ ಒಪ್ಕೊಳ್ಳಿ, ಎಲ್ಲರೂ ಕನ್ನಡವನ್ನ ಬಳಸುವಂಥದ್ದು ಆಗ್ಲಿ ಅಂದಿದ್ದಕ್ಕೆ ಅವರು ವಿಶ್ವಗುರು ಆದ್ರು, ಅವರು ವಿಶ್ವ ಕವಿ ಆದ್ರು. ಹಾಗಾಗಿ ಕನ್ನಡ ಹಾಗೆ ಬೆಳಿಬೇಕಾಗತ್ತೆ, ಹಾಗೆ ಬಳಸುವುದಕ್ಕೆ ಕನ್ನಡಿಗರು ಕಾರಣ ಆಗ್ಬೇಕಾಗತ್ತೆ. ಕನ್ನಡಿಗರು ಆ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆ ಇಡಬೇಕು ಅನ್ನೋ ಮಾತನ್ನ ತಾವು ಹೇಳ್ತಾ ಇದ್ದೀರಿ.